ಮಟ್ಕ ಸಾಹುನ ಇನ್ವೆಸ್ಟಿಗೇಷನ್ ಆಫೀಸರ್ ವಾಸುನ ಇನ್ವೆಸ್ಟಿಗೇಷನ್ ಮಾಡಕ್ ಹೋಗ್ತಿದ್ದಾರೆ. ಏನಕ್ಕೆ ಅಂದ್ರೆ ದೊತ್ತಿನ ಊಟಕ್ಕೂ ಕಷ್ಟಪಡ್ತಿದ್ ವ್ಯಕ್ತಿ ಈಗ ಪ್ರಪಂಚನೇ ರೂಲ್ ಮಾಡೋಷ್ಟು ಶ್ರೀಮಂತ ಆಗಿದ್ದಾನೆ. ಅವನನ್ನೇ ಇನ್ವೆಸ್ಟಿಗೇಷನ್ ಮಾಡಕ್ ಹೋಗ್ತಿರೋದು ಸಾಹು. ಈಗ ಕತೆ 1982 ಅಲ್ಲಿ ಪ್ರಾರಂಭ ಆಗುತ್ತೆ. ವಾಸುನ ಬಾಲ್ಯದಲ್ಲಿ ವಾಸು ಅಮ್ಮ ಸಿಕ್ಕಿದ ಕಡೆ ಕೂಲಿ ಮಾಡ್ತಿರ್ತಾರೆ. ಅವ್ರು ಸಿಗೋ ಊಟದಲ್ಲಿ ಉಳಿಸಿ ವಾಸುಗೆ ಕೊಡ್ತಿರ್ತಾರೆ. ಹೀಗಿರ್ಬೇಕಾದ್ರೆ ಒಂದಿನ ಕೂಲಿಗೋಸ್ಕರ ಮದ್ರಾಸ್ನಲ್ಲಿರೋ ವಿಶಾಖಪಟ್ಟಣಂಗೆ ಬರ್ತಾರೆ. ಅಲ್ಲಿ ಊಟ ಅಂತಿರೋದನ್ನ ನೋಡಿ ಇಸ್ಕೊಳಕ್ ಹೋಗ್ತಾರೆ. ಬಟ್ ಒಬ್ರಿಗೆ ಊಟ ಸಿಗೋದು ಆ ಟೈಮಲ್ಲೇ ವಾಸುಗೆ ಇಬ್ರು ಹುಡುಗರು ಪರಿಚಯ ಆಗ್ತಾರೆ. ಅವ್ರಿಗೆ ಅಪ್ಪ ಅಮ್ಮ ಯಾರು ಇರಲ್ಲ. ಈಗ ವಾಸು ಹೇಳ್ತಾನೆ ವಾಸು ಅಮ್ಮಗೆ, ಅಮ್ಮ ಇವ್ರಿಗೆ ಯಾರು ಇಲ್ಲ. ವಾಸು ಅಮ್ಮ ಅವ್ರನ್ನು ತನ್ನ ಮಕ್ಕಳಾಗಿ ನೋಡ್ಕೋತಿದ್ದಾರೆ. ಇವಾಗ ಸಿಕ್ಕಿರೋದು ಒಂದೇ ಊಟ ಅಲ್ವಾ, ಶೇರ್ ಮಾಡ್ಕೊಂಡು ತಿಂತಾ ಇದ್ದಾರೆ. ಇದೇ ಟೈಮ್ಗೆ ಒಬ್ಬ ಬಂದು ಅವ್ರ ಕೈಯಲ್ಲಿರೋ ಊಟನ ಕಿತ್ಕೋತಿದ್ದಾನೆ. ಮೇ ಬಿ ಅವನಿಗೂ ಊಟ ಸಿಕ್ಕಿರಲ್ಲ. ಅದಕ್ಕೆ ಈಗ ಊಟ ಕಿತ್ಕೊಂಡಲ್ಲ, ಅವನಿಗೂ ವಾಸುಗೂ ಫೈಟ್ ಆಗುತ್ತೆ. ಈ ಫೈಟಲ್ಲಿ ವಾಸು ಅವನ್ನ ಸಾಯಿಸ್ಬಿಡ್ತಾನೆ. ಈ ಸೀನ್ ನಲ್ಲಿ ವಾಸು ಪೊಲೀಸ್ ಸ್ಟೇಷನ್ ಅಲ್ಲಿ ಇರೋದನ್ನ ತೋರಿಸ್ತಾರೆ. ಹಾಗೆ ಪಕ್ಕದಲ್ಲಿರೋ ನಾರಾಯಣ ಮೂರ್ತಿನ ತೋರಿಸ್ತಾರೆ. ಇವನ್ ಬಂದು ಪೊಲೀಸ್. ಈಗ ನಾರಾಯಣ ಮೂರ್ತಿ, ನಿನ್ ಕಣ್ಣಲ್ಲಿರೋ ಆಕ್ರೋಶ ನೋಡಿದ್ರೆ ನೀನ್ ಏನ್ ಬೇಕಾದ್ರೂ ಮಾಡ್ತೀಯ ಅನ್ಸುತ್ತೆ. ನಿನಗೆ ಏನ್ ಬೇಕು ಅದನ್ನ ನಾನು ಕೊಡ್ತೀನಿ, ನೀನ್ ಆಟನ ಗೆಲ್ತೀಯ ಅಂತ ಹೇಳ್ತಾನೆ. ಅದಕ್ಕೆ ವಾಸು ಹೊಟ್ಟೆ ತುಂಬಾ ಊಟ ಹಾಕು ಸಾಕು ಅಂತ ಹೇಳ್ತಾನೆ. ಇಲ್ಲಿ ರಿಯಲ್ ಆಗಿ ನಾರಾಯಣ ಮೂರ್ತಿ ಏನ್ ಮಾಡ್ತಿದ್ದಾನೆ ಅಂದ್ರೆ, ಜೈಲಿಗೆ ಬರೋ ಮಕ್ಕಳಿಗೆ ಎಜುಕೇಶನ್ ಡಿಸಿಪ್ಲಿನ್ ಕಲ್ಸೋ ಬದಲು ಅವ್ರನ್ನ ಕ್ರಿಮಿನಲ್ಸ್ ತರ ತಯಾರು ಮಾಡಿ ಅವ್ರ ಕೈ ಜೂಜಾಡ್ಸಿ ಇವನ್ ದುಡ್ಡು ಮಾಡ್ಕೋತಿದ್ದಾನೆ. ಹೀಗೆ ವಾಸು ಎಲ್ಲಾ ಪಂದ್ಯದಲ್ಲೂ ಗೆಲ್ತಾ ಬರ್ತಾನೆ. ನಾರಾಯಣ ಮೂರ್ತಿ ತುಂಬಾ ದುಡ್ಡು ಸಂಪಾದನೆ ಮಾಡ್ತಾನೆ. ಹೀಗೆ ವಾಸುವುದು ಜೈಲು ಅವಧಿ ಮುಗಿಯುತ್ತೆ. ಈಗ ವಾಸುನ ಈಚೆ ಕಳಿಸ್ತಾ ಇದ್ದಾನೆ ನಾರಾಯಣ ಮೂರ್ತಿ ವಾಸುಗೆ ಸ್ವಲ್ಪ ದುಡ್ಡು ಕೊಟ್ಟು, ಈ ದೇಶದಲ್ಲಿ 100% ಹಣ ಪ್ರಿಂಟ್ ಆದ್ರೆ 90% ಒಬ್ಬನ ಹತ್ರ ಇರುತ್ತೆ. ಉಳಿದಿರೋ 10%ಗೆ ನಾವು ನೀವೆಲ್ಲ ಕಿತ್ತಾಡ್ತೀವಿ. ನೀನು ಆ 10%ಗೆ ಕಿತ್ತಾಡೋ 90% ಜನಗಳ ತರ ಆಗ್ಬೇಡ, ನೀನ್ 90% ಇಟ್ಕೊಳ್ಳೋ 1% ಜನ ತರ ಆಗೋ ಅಂತ ಹೇಳ್ತಿದ್ದಾರೆ. ಈಗ ವಾಸು ಅವ್ರ ಅಮ್ಮ ಹತ್ರ ಹೋಗ್ತಿದ್ದಾರೆ. ಅಲ್ಲಿ ಅವ್ರ ಅಣ್ಣದಿರು ಕೂಡ ಇದ್ದಾರೆ. ಅಣ್ಣದಿರು ಯಾರು? ಅದೇ ಅವ್ರ ಅಮ್ಮ ಅಡಾಪ್ಟ್ ಮಾಡ್ಕೊಂಡ್ರಲ್ಲ ಇಬ್ರನ್ನ, ಅವ್ರೆ. ಅದಾದ ನೆಕ್ಸ್ಟ್ ಡೇ ವಾಸು ಮತ್ತೆ ಅವ್ರ ಬ್ರದರ್ಸ್ ಮೂವಿ ನೋಡೋಕೆ ಅಂತ ಹೋಗ್ತಿದ್ದಾರೆ. ಬಟ್ ಟಿಕೆಟ್ ಸಿಗಲ್ಲ. ಹಾಗಾಗಿ ಅವರು ರೆಡ್ ಲೈಟ್ ಏರಿಯಾಗೆ ಹೋಗ್ತಾರೆ. ವಾಸು ಅವ್ರ ಬ್ರದರ್ ಬಂದು ಒಂದು ಹುಡುಗಿನ ಸೆಲೆಕ್ಟ್ ಮಾಡಿ ಅವಳನ್ನ ರೂಮ್ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಅವಳಿಗೆ ಒಬ್ಳು ತಂಗಿ ಕೂಡ ಇದ್ದಾಳೆ. ಅವಳ ನೇಮ್ ಬಂದು ಸುಜಾತ. ಈಗ ವಾಸುಗೂ ಸುಜಾತಗೂ ಪರಿಚಯ ಆಗುತ್ತೆ. ನೀನ್ ಯಾಕೆ ಇಲ್ಲಿದ್ಯಾ, ನೀನು ಇದೇ ಕೆಲಸ ಮಾಡ್ತೀಯಾ ಅಂತ ವಾಸು ಕೇಳ್ತಾನೆ. ಅದಕ್ಕೆ ಸುಜಾತ, ಇಲ್ಲ ನಾನು ನಮ್ಮ ಅಕ್ಕ ಜೊತೆ ಬಂದಿರೋದು ಅಂತ ಹೇಳ್ತಾಳೆ. ಹಾಗಿದ್ರೆ ನೀನ್ ಯಾಕೆ ಬಂದಿದ್ಯಾ ಅಂತ ಸುಜಾತ ಕೇಳ್ತಾಳೆ. ಅದಕ್ಕೆ ವಾಸು, ನಾನು ನಿನ್ನ ಹಾಗೆ ನಮ್ಮ ಅಣ್ಣದಿರ ಜೊತೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಈಗ ಸುಜಾತಾಗೆ ವಾಸು ಮೇಲೆ, ವಾಸುಗೆ ಸುಜಾತ ಮೇಲೆ ಒಳ್ಳೆ ಒಪಿನಿಯನ್ ಬರುತ್ತೆ. ಹಾಗೆ ಅವರಿಬ್ರು ಬಾಂಡಿಂಗ್ ಕೂಡ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಈಗ ವಾಸು ಕೆಲಸ ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಅಷ್ಟರಲ್ಲಿ ಯಾರೋ ಒಬ್ಬ ತಿಂಗಳಲ್ಲಿ 20 ರೂಪಾಯಿ ಕೊಟ್ರೆ ನಾನು ಕೆಲಸ ಮಾಡೋದು, ಇಲ್ಲ ಅಂದ್ರೆ ಮಾಡಲ್ಲ ಅಂತ ಜಗಳ ಆಡ್ತಿದ್ದಾನೆ ಅವ್ರ ಓನರ್ ಜೊತೆ. ಈಗ ವಾಸು ಓನರ್ ಹತ್ರ ಹೋಗ್ಬಿಟ್ಟು, ನಾನು ತಿಂಗಳಲ್ಲಿ 10 ರೂಪಾಯಿ ಕೊಟ್ಟರು ಕೆಲಸ ಮಾಡ್ತೀನಿ, ಕೆಲಸ ಇದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಅವರು ಕೂಡ ಸೇರಿಸ್ಕೋತಾರೆ. ಈಗ ವಾಸು ಓನರ್ ಇದ್ದಾರಲ್ಲ, ಅವ್ರು ಬಂದು ಒಬ್ಬರಿಗೆ ಬಡ್ಡಿ ಕೊಡ್ಬೇಕಾಗಿರುತ್ತೆ. ರೌಡಿ ನೇಮ್ ಬಂದು ಅಮರು ಅಂತ. ಅವರಿಗೆ ಈಗ ವಾಸು ಓನರ್ ಬಡ್ಡಿ ಕೊಡ್ಬೇಕು. ಕೊಡ್ತಿಲ್ಲ ಅಂದ್ಬಿಟ್ಟು ಅವ್ರು ಬಂದು ಗಲಾಟೆ ಮಾಡ್ತವ್ರೆ ಇವ್ರ ಅಂಗಡಿ ಹತ್ರ. ಅಮರು ಕಡೆಯವರು ವಾಸು ಓನರ್ ಕೈನ ಕತ್ತರಿಸ್ಕೋಗ್ಬಿಡ್ತೀನಿ ಅಂತ ಬಂದವ್ರೆ. ಈಗ ವಾಸು ಓನರ್ ಬಂದು ವಾಸನ ಬೇಡ್ಕೊಂತವ್ರೆ, ನಾನ್ ನಿನ್ನ ಕಾಪಾಡ್ಬೇಕು ಅಂದ್ರೆ ಈ ಕೊಬ್ಬರಿ ಅಂಗಡಿಲಿ ನನಗೂ ಕೂಡ ಅರ್ಧ ಪಾಲ್ ಬರ್ಬೇಕು ಅಂತ ಹೇಳ್ತಾರೆ ವಾಸು. ಅದಕ್ಕೆ ಅವರು ಕೂಡ ಸರಿ ಅಂತಾರೆ. ಹಾಗೆ ಅವ್ರನ್ನ ಕಾಪಾಡ್ತಾರೆ ವಾಸು. ಈ ಕಡೆ KB ರೆಡ್ಡಿನ ತೋರಿಸ್ತಾರೆ. ಈ KB ರೆಡ್ಡಿ ಯಾರು ಅಂದ್ರೆ ಅಲ್ಲಿ ಕೈ ಕತ್ತರಿಸ್ಕೋಗ್ಬಿಡ್ತೀನಿ ಅಂತ ಬಂದಿದ್ರಲ್ಲ ಅಮರ್ ಕಡೆಯವರು, ಅವರು ಓನರ್ ಬಂದು KB ರೆಡ್ಡಿ. ಈಗ KB ರೆಡ್ಡಿ ಬಂದು, ಎಲ್ಲ ಬಡ್ಡಿ ಐದ್ನೆ ನಮ್ ಕಡೆ ಹುಡುಗರಿಗೆ ಹೊಡೆಯಷ್ಟು ಧೈರ್ಯ ನನಗೆ ಅಂತ ಟಾರ್ಚರ್ ಕೊಡ್ತವ್ರೆ ವಾಸುಗೆ. ಈ ಕಡೆ ನಾನಿ ಬಾಬು, ವಾಸು ಒಳ್ಳೆ ಫೈಟರು, ಅವ್ನು ನಮ್ ಕಡೆ ಇದ್ರೆ ಒಳ್ಳೆ ಬಲ ಬಂದ್ಬಿಡುತ್ತೆ ಹಾಗೆ ಹೀಗೆ ಅನ್ಕೊಂಡು ವಾಸನ ಬಿಡಿಸ್ಕೊಳಕ್ ಹೋಗ್ತಿದ್ದಾರೆ. ಈ ನಾನಿ ಬಾಬು ಯಾರು ಅಂದ್ರೆ KB ರೆಡ್ಡಿ ಪಾರ್ಟ್ನರು. ಇವಾಗ ಶತ್ರು. ಈ ನಾನಿ ಬಾಬು ಮತ್ತೆ KB ರೆಡ್ಡಿ ಸೇರಿ ಒಂದು ಕೂಲ್ ಡ್ರಿಂಕ್ ಫ್ಯಾಕ್ಟ್ರಿನ ಇಟ್ಟಿರ್ತಾರೆ. ಬಟ್ ನಾನಿ ಬಾಬು ದುಡ್ಡಿಗೆ ತುಂಬಾ ಬೆಲೆ ಕೊಡ್ತಿರೋದ್ರ ಕಾರಣ ಇಬ್ರ ಮಧ್ಯೆ ಶತ್ರುತ್ವ ತಾಂಡವಾಡ್ತಿರುತ್ತೆ. ಅಂದ್ರೆ ಒಬ್ರಿಗೊಬ್ರು ಕಂಡ್ರೆ ಆಗಲ್ಲ ಅಂತ. ಈಗ ನಾನಿ ಬಾಬು ಬಂದು, ಏನ್ ಅನ್ಕೋಬಿಟ್ಟಿದ್ಯಾ KB ರೆಡ್ಡಿ ನೀನು ವಾಸು ಬಗ್ಗೆ, ಅವ್ನ್ ಕಟ್ಬಿಟ್ ನೋಡು ಗೊತ್ತಾಗುತ್ತೆ ಅವ್ನ್ ಧೈರ್ಯ ಏನು, ಅವ್ನ್ ಶಕ್ತಿ ಸಾಹಸ ಶೌರ್ಯ ಪರಾಕ್ರಮ ಎಕ್ಸೆಟ್ರಾ ಎಲ್ಲ ನೋಡ್ಬೋದು ನೀನು ಅಂತ ಬೈತವ್ರೆ ನಾನಿ ಬಾಬು. ಹೀಗೆ ವಾಸುನ KB ರೆಡ್ಡಿ ಕಡೆಯಿಂದ ನಾನಿ ಬಾಬು ಬಿಡಿಸ್ಕೊಂಡ್ ಬಂದಿದ್ದಲ್ದೇನೆ ವಾಸು ಬಗ್ಗೆ ತುಂಬಾ ಹೊಗಳಿದ್ರಲ್ವಾ, ಅದಕ್ಕೆಲ್ಲ ಇವನು ಅರ್ಹ ಅಂತ ಅವ್ರ ಪಾರ್ಟ್ನರ್ ಕೂಡ ಮಾಡ್ಕೊಬಿಟ್ರು ಈಗ ನಾನಿ ಬಾಬು. ವಾಸು ಇದ್ದಿದ್ದ ಏರಿಯಾ ಮೊದಲು ಅಮರು ಕಡೆಯೋದಾಗಿತ್ತು. ಈಗ ವಾಸುಗೆ ಆ ಏರಿಯಾನ ಕೊಡ್ಸಿದ್ದಾರೆ ನಾನಿ ಬಾಬು. ವಾಸು ಈ ಏರಿಯಾ ಬಾಸ್ ಆಗಿರೋದಕ್ಕೆ ಎಲ್ರಿಗೂ ಖುಷಿ. ಯಾಕಂದ್ರೆ ಬಡ್ಡಿ ಕಟ್ಟಂಗಿಲ್ವಲ್ಲ ಅದಕ್ಕೆ. ಈ ಕಡೆ ವಾಸು ಗರ್ಲ್ ಫ್ರೆಂಡ್ ಬಂದ್ಬಿಟ್ಟು, ನಾನು ನಿನ್ಗೋಸ್ಕರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬಂದಿದ್ದೀನಿ ಅಂದ್ಬಿಟ್ಟು ಕುಂಕುಮ ತಂದಿಕ್ತವ್ರೆ ವಾಸುಗೆ. ಇಲ್ಲಿ ನಾನಿ ಬಾಬು ಮೈನ್ ಮೋಟಿವ್ ಏನು ಅಂದ್ರೆ, ಕೂಲ್ ಡ್ರಿಂಕ್ ಫ್ಯಾಕ್ಟರಿ ಕೂಡ ಅವ್ರದೇ, ಹಾಗೆ ಕ್ಲಬ್ ಕೂಡ. ಆ ಕ್ಲಬ್ ಅಲ್ಲಿರೋ ಸೋಫಿಯಾ ಇಂದಾನೆ ಕ್ಲಬ್ ಫೇಮಸ್. ಆ ಕ್ಲಬ್ಬಿಗೆ ಬರೋ ಜನ ಎಲ್ಲ ಸೋಫಿಯಾ ಡ್ಯಾನ್ಸ್ ನ ನೋಡಕ್ ಬರ್ತಾರೆ. ಅಷ್ಟು ಫೇಮಸ್ ಸೋಫಿಯಾ. ಇದನ್ನ ಬೆಳೆಸ್ಕೊಂಡು ಈಗಾದ್ರೂ ರಾಜಕೀಯದಲ್ಲಿ ಬೆಳಿಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ನಾನಿ ಬಾಬು. ಈಗ ನಾನಿ ಬಾಬು ವಾಸುನ ಕರೆಸಿ ಸೋಫಿಯಾನ ಪರಿಚಯ ಮಾಡ್ಕೊಡ್ತಾರೆ. ವಾಸು ನಾನಿ ಬಾಬು ಹೆಲ್ಪ್ ಇಂದ ಮುಂಬೈನಿಂದ ಬಟ್ಟೆಗಳನ್ನ ತರಿಸಿ ಒಂದು ಬಟ್ಟೆ ಶಾಪ್ನ ಕೂಡ ಓಪನ್ ಮಾಡ್ತಾರೆ. ಹಾಗೆ ಈ ಬಟ್ಟೆ ಶಾಪ್ಗೆ ಇವ್ರ ಅಣ್ಣನ ಓನರ್ ಕೂಡ ಮಾಡ್ತಾರೆ. ಈ ಕಡೆ ರೆಡ್ ಲೈಟ್ ಏರಿಯಾದಲ್ಲಿ ಕೆಲಸ ಮಾಡೋದು ಸುಜಾತ ಅಕ್ಕ ಅಲ್ವಾ, ಅವ್ರ ಜೊತೆ ಈಗ ಸುಜಾತನೂ ಹೋಗಿದ್ದಾರೆ. ಈಗ ಸುಜಾತ ಅಕ್ಕ ಕಸ್ಟಮರ್ಸ್ ಏನಿದ್ದಾರೆ ಅವ್ರು ಬಂದು, ನೀನ್ ಬೇಡ ನಿನ್ ತಂಗಿನ ಕಳ್ಸು ಅಂತ ಕೇಳ್ತಿದ್ದಾರೆ.
ಇದೇ ಟೈಮ್ಗೆ ವಾಸು ಬಂದು ಅವರಿಗೆಲ್ಲ 4 ಕೊಟ್ಟು ಸುಜಾತ ಮತ್ತೆ ಸುಜಾತ ಅಕ್ಕನ ಅವ್ರ ಮನೆಗೆ ಕರ್ಕೊಬರ್ತಾರೆ. ವಾಸು ಸುಜಾತ ಅಕ್ಕಗೆ ನೀವು ಇದೇ ಮನೇಲಿ ಇರ್ಬೋದು ಅಂತ ಹೇಳ್ತಾರೆ. ಹಾಗೆ ಸುಜಾತಾಗೆ ನಿನ್ಗೆ ಇಷ್ಟ ಆದ್ರೆ ಜೀವನ ಪೂರ್ತಿ ಇದೇ ಮನೇಲಿ ನನ್ನ ಜೊತೆ ಇರ್ಬೋದು ಅಂತ ಹೇಳಿ ಪ್ರಪೋಸ್ ಮಾಡ್ತಾರೆ. ಸುಜಾತಾಗೂ ಕೂಡ ವಾಸು ಮೇಲೆ ಲವ್ ಇದೆ. ಈಗ ಅವ್ರ ಮದ್ವೆ ಕೂಡ ಫಿಕ್ಸ್ ಆಗುತ್ತೆ. ಫಸ್ಟ್ ಇನ್ವಿಟೇಷನ್ ಬಂದು ನಾನಿ ಬಾಬಾಗೆ ಕೊಡ್ತಾರೆ. ವಾಸು ನಾನಿ ಬಾಬಾಗೆ ಇನ್ವಿಟೇಷನ್ ಕೊಟ್ಟೋದ್ಮೇಲೆ ಸೋಫಿಯಾ ಹೇಳ್ತಾಳೆ, ನೀನು ಯಾರನ್ನೂ ಅಷ್ಟು ಈಸಿಯಾಗಿ ನಂಬೋದಿಲ್ಲ, ಅಂಥದ್ರಲ್ಲಿ ವಾಸನ ಪಾರ್ಟ್ನರ್ ಮಾಡ್ಕೊಂಡಿದ್ಯಾ ಅಂದರೆ. ಅದಕ್ಕೆ ನಾನಿ ಬಾಬು ಅವ್ನು ತುಂಬ ಶ್ರೇಷ್ಠ ವ್ಯಕ್ತಿ, ಅಂಥವ್ರಿಗೆ ಜನ ರೆಸ್ಪೆಕ್ಟ್ ಕೊಡೋದು, ಅಂಥವ್ರೆ ನನ್ನ ಪಾರ್ಟ್ನರ್ ಆಗಿರಬೇಕು ಅಂತ ಹೇಳ್ತಾರೆ. ಇದಾದ್ಮೇಲೆ ಈ ಕಡೆ ವಾಸು ಸುಜಾತ ಮದುವೆ ಅರೇಂಜ್ಮೆಂಟ್ ಎಲ್ಲ ನಡೀತಿದೆ. ಇನ್ನೇನು ಮದುವೆ ಕೂಡ ಆಗುತ್ತೆ. ವಾಸು ತಾಳಿನೂ ಕಟ್ತಾರೆ. ಅಷ್ಟರಲ್ಲೇ ಬಾಂಬ್ ಅಟ್ಯಾಕ್ ಆಗುತ್ತೆ. ಈ ಅಟ್ಯಾಕ್ ಮಾಡಿಸಿದ್ದು ಯಾರು ಅಂದರೆ ಅದೇ KP ರೆಡ್ಡಿ ಇದ್ದಾರಲ್ಲ ಅವ್ರ ಕಡೆಯವರು. ಈಗ ನಾನಿ ಬಾಬುಗೆ ತುಂಬ ಗಾಯಗಳಾಗುತ್ತೆ. ಹಾಗೆ ಅವ್ರನ್ನ ಹಾಸ್ಪಿಟಲ್ಗೆ ಕೂಡ ಅಡ್ಮಿಟ್ ಮಾಡ್ತಾರೆ. ಈಗ ನಾನಿ ಬಾಬು ವಾಸುಗೆ ನಾನು ರಿಕವರ್ ಆಗೋವರೆಗೂ ನಾನು ಕ್ಲಬ್ ಮತ್ತೆ ಫ್ಯಾಕ್ಟರಿನ ನೀನೇ ನೋಡ್ಕೋಬೇಕು ಅಂತ ಹೇಳ್ತಾರೆ. ಈಗ ವಾಸುನೇ ಕ್ಲಬ್ ಮತ್ತೆ ಫ್ಯಾಕ್ಟರಿನ ನೋಡ್ಕೋತಿದ್ದಾರೆ. ಹಾಗೆ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅನ್ಕೋತಿದ್ದಾರೆ. ಅದಕ್ಕೆ ದುಡ್ಡು ಬೇಕಲ್ಲ, ಅದಕ್ಕೆ ಡಿಸ್ಕಸ್ ಮಾಡ್ತಾ ಇದ್ದಾರೆ ಅವ್ರ ಅಣ್ಣ ಮತ್ತೆ ಅವರ ಓನರ್ ಇದ್ರಲ್ಲ ಅವ್ರ ಜೊತೆ. ಬಿಸ್ನೆಸ್ಗೆ ಕೋಟಾ ನೋಟ್ನ ಬಳಸ್ಕೊಂಡ್ರೆ ಹೇಗಿರುತ್ತೆ ಅಂತ ಅಂಗಡಿ ಓನರ್ ಇದ್ರಲ್ಲ ಅವ್ರು ಹೇಳ್ತಾರೆ. ಅದಕ್ಕೆ ವಾಸು ಕೂಡ ಅದನ್ನೇ ಮಾಡೋಣ ಅಂತ ಅನ್ಕೋತಾರೆ. ಈಗ ಓನರ್ ಅಂಕಲ್ ಹೇಳ್ತಾರೆ, ನೀವೇನು ಅದನ್ನ ಅಷ್ಟು ಈಸಿ ಅನ್ಕೊಬಿಟ್ಟಿದ್ದೀರಾ, ನಾನು ನನ್ನ ಹತ್ರ ಇದ್ದಿದ್ದು 2000 ನೋಟ್ನ ಫುಲ್ ಕೋಟಾ ನೋಟ್ ಮಾಡಿಸ್ಕೊಳ್ಳೋಣ, ಅದ್ರ ಡಬಲ್ ಮಾಡಿಸ್ಕೊಳ್ಳೋಣ ಅನ್ಕೊಂಡು ತೊಗೊಂಡೋಗಿ ನನ್ನ ಹತ್ರ ಇದ್ದಿದ್ದು ದುಡ್ಡನ್ನ ಅವ್ರಿಗೆ ಕೊಟ್ಟು ಅದ್ರ ಡಬಲ್ ರಷ್ಟು ಕೋಟಾ ನೋಟ್ನ ಇಸ್ಕೊಂಡು ಬರಬೇಕಾದ್ರೆ ಪೊಲೀಸರು ಬಂದು ಅಡ್ಡ ಹಾಕೊಂಡು ನನ್ನ ಹತ್ರ ಇದ್ದಿದ್ದು ದುಡ್ಡೆಲ್ಲ ಕಿತ್ಕೊಂಡು ನನ್ನ ಬಟ್ಟೆ ಎಲ್ಲ ಬಿಚ್ಚಿ ನಡು ರೋಡಲ್ಲಿ ನಿಲ್ಲಿಸಿದ್ರು ಅಂತ ಹೇಳ್ತಾರೆ. ಈಗ ವಾಸುನು ಕೂಡ ತನ್ನ ಹತ್ರ ಇರೋ 1 ಲಕ್ಷ ದುಡ್ಡನ್ನ ತಗೊಂಡು 3 ಲಕ್ಷ ಕೋಟಾ ನೋಟ್ ಇಸ್ಕೊಂಬರೋಣ ಅನ್ಕೊಂಡು ಹೋಗ್ತಿದ್ದಾರೆ. ಅಲ್ಲಿ ಹೋಗಿ ನೋಡಿದ್ರೆ ದುಡ್ಡು ಕೊಡ್ತಾರೆ, ತಗೊಂಡು ಬರ್ಬೇಕಾದ್ರೆ ಮಧ್ಯದಲ್ಲಿ ಪೊಲೀಸರು ಬಂದು ಅಡ್ಡ ಹಾಕೋತಾರೆ. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಅವರು ಪೊಲೀಸರಲ್ಲ. ಮತ್ತೆ ಈ ಕೋಟಾ ನೋಟ್ ಅಂತ ಏನ್ ಹೇಳ್ತಿದ್ದಾರೆ ಅದು ಕೋಟಾ ನೋಟ್ ಅಲ್ಲ, ಅದು ರಿಯಲ್ ನೋಟ್ ಆಗಿರುತ್ತೆ. ಆ ದಂಧೆ ಮಾಡ್ತಿರೋರೆ ಬರೋರ ಹತ್ರ ದುಡ್ಡನ್ನ ಇಸ್ಕೊಂಡು ಕೋಟಾ ನೋಟ್ ಕೊಡ್ತೀವಿ ಅಂತ ರಿಯಲ್ ನೋಟ್ನೇ ಕೊಟ್ಟು ಆ ದಂಧೆ ಮಾಡ್ತಿರೋರ್ ಕಡೆಯವರೇ ಪೊಲೀಸ್ ಗೆಟಪ್ ಅಲ್ಲಿ ಈಚೆ ಇದ್ಕೊಂಡು ಅವ್ರು ಕೊಟ್ಟಿರೋ ನೋಟ್ನ ಮತ್ತೆ ಕಿತ್ಕೋತಿರ್ತಾರೆ. ಇದೇ ತರ ಓನರ್ ಅಂಕಲ್ಗೂ ಮಾಡಿರ್ತಾರೆ. ಅವ್ರು ಪೊಲೀಸ್ ಅಲ್ಲ ಅಂತ ವಾಸುಗೆ ಮೊದಲೇ ಗೊತ್ತಿರುತ್ತೆ. ಅವ್ರ ಜೊತೆ ಫೈಟ್ ಮಾಡಿ ಇವ್ರು ತಗೊಂಡೋಗಿದ್ರೆ ಡಬಲ್ ರಷ್ಟು ದುಡ್ಡನ್ನ ಮತ್ತೆ ತಗೊಬರ್ತಾರೆ ವಾಸು. ನೆಕ್ಸ್ಟ್ ಡೇ ವಾಸು ಟ್ರೈನಲ್ಲಿ ಹೋಗ್ಬೇಕಾದ್ರೆ ಒಂದು ಐಡಿಯಾ ಬರುತ್ತೆ. ಅದೇನಂದ್ರೆ ಒಂದು ಗೇಮ್ನ ಸ್ವತಃ ವಾಸುನೇ ಕ್ರಿಯೇಟ್ ಮಾಡ್ತಾರೆ. ಅದು ಯಾವ ಥರ ಗೇಮ್ ಅಂದರೆ ನಾವೆಲ್ಲ ಸಟ್ಟಾಟ ಆಡೋದಕ್ಕೆ ಬಳಸ್ತೀವಲ್ಲ ಪೇಪರ್, ಆ ಥರ ಒಂದು ಪೇಪರ್ನ ತಗೊಂಡು 1 ರಿಂದ 10 ಗಂಟ ನಂಬರ್ಗಳನ್ನ ಹಾಕಿ ಒಂದು ಲೋಟದೊಳಗಡೆ ಹಾಕಿ ಮತ್ತೆ ಅದನ್ನ ಕುಲ್ಕಿ ಅದರಲ್ಲಿ ಒಂದು ಪೇಪರ್ನ ತಗೊಂಡು ತೋರಿಸ್ತಾರೆ. ಆ ಪೇಪರ್ನಲ್ಲಿ ಬರೆದಿರೋಂಥ ನಂಬರ್ನ ಯಾರು ಕರೆಕ್ಟಾಗಿ ಗೆಸ್ ಮಾಡ್ತಾರೋ ಅವ್ರಿಗೆ 2 ರೂಪಾಯಿ ಕೊಡಬೇಕಾಗುತ್ತೆ. ಹಾಗೆ ಕರೆಕ್ಟಾಗಿ ಗೆಸ್ ಮಾಡಲ್ವಲ್ಲ ಅವರು ವಾಸುಗೆ 2 ರೂಪಾಯಿ ಕೊಡಬೇಕಾಗುತ್ತೆ. ಇದೇ ಥರ ಈ ಆಟ 8 ನಂಬರ್ನ ಕರೆಕ್ಟಾಗಿ ಹೇಳೋ ತನಕ 2 ರೂಪಾಯಿ. ಅದಾದ ನಂತರ ಇನ್ನು 2 ಅಂಕಿಗಳು ಉಳ್ಕೊಳುತ್ತಲ್ವಾ, ಆ 2 ಅಂಕಿಗೆ 80 ರೂಪಾಯಿ. ಅದನ್ನ ಯಾರು ಕರೆಕ್ಟಾಗಿ ಗೆಸ್ ಮಾಡ್ತಾರೋ ಅವ್ರಿಗೆ 80 ರೂಪಾಯಿ ಕೊಡ್ತಾರೆ. ಈ ಕಡೆ ನೋಡಿದ್ರೆ CBIನ ಆಫೀಸರ್ ಆದ ಮಿತ್ರ ಅವರು ದೇಶದಲ್ಲಿರೋ ಹಣ ಎಲ್ಲ ಎಲ್ಲೋಗ್ತಿದೆ ಅನ್ನೋದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ವಾಸು ಕ್ರಿಯೇಟ್ ಮಾಡಿದ್ರಲ್ಲ ಆ ಗೇಮ್ ನೇಮ್ ಬಂದು ಮಟ್ಕ ಅಂತ. ಈಗ ಈ ಗೇಮ್ನ ಇಡೀ ದೇಶನೇ ಆಡ್ತಿದೆ. ದೇಶದಲ್ಲಿರೋ ಜನ ಎಲ್ಲ ಮದ್ಯ ವ್ಯಸನಿ ತರ ಈ ಮಟ್ಕ ಗೇಮ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ ಜನ. ಕೆಲವೊಂದಷ್ಟು ಜನ ತನ್ನ ಹತ್ರ ಇರೋ ದುಡ್ಡನ್ನೆಲ್ಲ ಮಟ್ಕ ಗೇಮ್ನಲ್ಲಿ ಹಾಕಿ ಸೋತು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತಿದ್ದಾರೆ. ಹೀಗೆ ಮಟ್ಕದಲ್ಲಿ ಸೋತು ಸೂಸೈಡ್ ಮಾಡ್ಕೊಂಡು ಸತ್ತೋಗಿರೋದು ನ್ಯೂಸ್ ಪೇಪರಲ್ಲಿ ಬಂದಿದೆ. ಇದನ್ನ ಸುಜಾತ ನೋಡಿ ವಾಸು ಜೊತೆ ಜಗಳಾಡ್ತಿದ್ದಾರೆ. ಈ ಮಟ್ಕಾಡಿ ಸೋತು ಸೂಸೈಡ್ ಮಾಡ್ಕೊಂಡಿದಾರಲ್ಲ ಅವ್ರ ಶಾಪ ನಮ್ಮ ಫ್ಯಾಮಿಲಿ ಮೇಲೆ ತಟ್ಟಬಾರ್ದು, ಹಾಗಾಗಿ ನೀನು ಈ ಮಟ್ಕನ ನಿಲ್ಸು ಅಂತ ಸುಜಾತ ಹೇಳ್ತಾರೆ. ನಾನು ಅವ್ರನ್ನ ಯಾರನ್ನೂ ಸಾಯಿ ಅಂತ ಹೇಳಿಲ್ಲ, ದುಡ್ಡು ಸಿಗುತ್ತೆ ಅನ್ನೋ ಖುಷಿಲಿ ಬಂದು ಆಡ್ತಾರೆ, ಸೋತ್ಮೇಲೆ ಸಾಯೋದು ಅವ್ರ ತಪ್ಪು, ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ವಾಸು. ಈ ಕಡೆ ಮಟ್ಕಾ ಗೇಮ್ನ ಇನ್ವೆಸ್ಟಿಗೇಷನ್ ಮಾಡ್ತಿರೋ ಸಾಹು ಯಾರು ಮಟ್ಕಾನ ಆಡಿ ಸೂಸೈಡ್ ಮಾಡ್ಕೊಂಡು ಅವ್ರ ಪ್ರಾಣನ ಕಳ್ಕೊಂಡಿರ್ತಾರೆ ಅಂಥವ್ರ ಕುಟುಂಬದಿಂದ ಒಬ್ಬೊಬ್ಬರನ್ನ ಸೆಲೆಕ್ಟ್ ಮಾಡಿ ಆ ಒಬ್ಬೊಬ್ಬರನ್ನೇ ಒಂದು ಟೀಮ್ ಆಗಿ ಮಾಡಿ ಮಟ್ಕಾ ಗೇಮ್ನ ಇನ್ವೆಸ್ಟಿಗೇಷನ್ಗೋಸ್ಕರ ಬಳಸ್ಕೊತಿದ್ದಾರೆ. ನೆಕ್ಸ್ಟ್ ಡೇ ಸೋಫಿಯಾ ವಾಸು ಹತ್ರ ಬಂದು ನಾನು ಹಿಂದೆ ಬೀಳೋ ಗಂಡಸರಿಗಿಂತ ನನ್ನ ನಿರ್ಲಕ್ಷ್ಯ ಮಾಡೋರೆ ನನಗೆ ತುಂಬ ಇಷ್ಟ ಆಗ್ತಾರೆ, ಆ ಥರ ನೀನು ನನಗೆ ಇಷ್ಟ ಆಗಿದ್ದೀಯಾ ಅಂತ ಹೇಳ್ತಾರೆ ಸೋಫಿಯಾ. ನನಗೆ ನಿನ್ನ ಮೇಲೆ ಇಂಟ್ರೆಸ್ಟ್ ಐತೆ, ಬಟ್ ನೀನು ಮಾತ್ರ ನನ್ನ ನೋಡಲ್ಲ, ನೀನು ಹೆಂಡತಿ ಸುಜಾತ ಹೋಲಿಸ್ಕೊಂಡ್ರೆ ನಾನು ಅವಳಿಗಿಂತನೂ ಸುಂದರವಾಗಿದ್ದೀನಿ ಅಂತ ಹೇಳ್ತಿದ್ದಾರೆ ಸೋಫಿಯಾ. ಈಗ ವಾಸು ಸೋಫಿಯಾಗೆ ಬೈತಾರೆ, ಸುಜಾತನ ನಿನ್ನ ಜೊತೆ ಕಂಪೇರ್ ಮಾಡಬೇಡ ಅಂತ. ನಾನಿ ಬಾಬು ಈಗ ಸೋಫಿಯಾ ಮತ್ತು ವಾಸುನೆಲ್ಲರನ್ನೂ ಕರೆಸಿ ಬಿಸ್ನೆಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಈ ಕಡೆ ವಾಸು ಅವ್ರ ಮನೇಲಿ ಏನಾಗ್ತಿದೆ ಅಂದರೆ ವಾಸು ಹೆಂಡತಿ ಮತ್ತು ಅವ್ರ ಅಮ್ಮ ಮೇಲೆ ಯಾರೋ ಬಂದು ಅಟ್ಯಾಕ್ ಮಾಡ್ತಿದ್ದಾರೆ. ಈಗ ವಾಸು ಹೆಂಡತಿ ಸುಜಾತ ತನ್ನ ಮಗುನ ಪೆಟ್ಟಿಗೆ ಒಳಗೆ ಬಚ್ಚಿರ್ತಾಳೆ. ನಾನು ಬಂದು ಈ ಡೋರ್ನ ತೆಗಿಯೋವರೆಗೂ ನೀನು ಈಚೆ ಬರಬಾರ್ದು ಅಂತ ಹೇಳಿ ಆ ಮಗುನ ಕೂರಿಸಿ ಬರ್ತಾಳೆ ಸುಜಾತ. ಇಲ್ಲಿ ಅಟ್ಯಾಕ್ ಮಾಡ್ತಿರೋದು ಯಾರು ಅಂದರೆ KP ರೆಡ್ಡಿ ಕಡೆಯವರು. ಇಲ್ಲಿ ಸುಜಾತ ಮತ್ತು ವಾಸು ಅವರಮ್ಮನ್ನ ಸಾಯಿಸಿಬಿಡ್ತಾರೆ. ವಾಸುಗೆ ಒಂದು ಫೋನ್ ಕಾಲ್ ಬರುತ್ತೆ. ಮನೆಗೆ ಬಂದು ನೋಡಿದಾಗ ತನ್ನ ತುಂಬ ಪ್ರೀತಿಸೋ ಹೆಂಡತಿ ಹಾಗೆ ತನ್ನ ಎತ್ತು ತಾಯಿ ಇಬ್ಬರು ಹೆಣವಾಗಿ ಬಿದ್ದಿರ್ತಾರೆ. ಅದೇ ಮನೆಯೊಳಗೆ ಒಂದು ಪೆಟ್ಟಿಗೆಯಿಂದ ಸೌಂಡ್ ಬರುತ್ತೆ. ಆ ಪೆಟ್ಟಿಗೆನ ಓಪನ್ ಮಾಡಿ ನೋಡಿದಾಗ ತನ್ನ ಮಗಳು ಮಾತ್ರ ಜೀವಂತವಾಗಿ ಸಿಗ್ತಾಳೆ ವಾಸುಗೆ. ವಾಸು ತನ್ನ ಹೆಂಡತಿ ಸುಜಾತ ಹಾಗೂ ಅವ್ರ ಅಮ್ಮನ ಇಬ್ರು ಒಂದೇ ಸಲ ಕಳ್ಕೊಂಡಿದ್ದಕ್ಕೆ ತುಂಬ ನೋವಾಗ್ತಿರುತ್ತೆ. ಈಗ ವಾಸು ಡಿಪ್ರೆಷನ್ಗೆ ಹೋಗಿರ್ತಾರೆ. ಈಗ ನಾನಿ ಬಾಬು ವಾಸು ಮನೆಗೆ ಬಂದು ನೀನು ಈ ರೀತಿ ಇರೋದನ್ನ ನನಗೆ ನೋಡೋಕ್ಕಾಗ್ತಿಲ್ಲ, ನೀನೇ ಫ್ಯಾಕ್ಟರಿನ ನಡೆಸಬೇಕು ಇನ್ನು ಮುಂದೆ ಅಂತ ಹೇಳಿ ಮೊದಲಿದ್ದ ಥರನೇ ಇರು ಅಂತ ಹೇಳ್ಬಿಟ್ಟು ಧೈರ್ಯ ಹೇಳ್ಬಿಟ್ಟು ಹೋಗ್ತಿದ್ದಾರೆ. ಈಗ ವಾಸು ನೇರವಾಗಿ ಸೋಫಿಯಾ ಮನೆಗೆ ಹೋಗ್ತಾರೆ. ಸೋಫಿಯಾಗೆ ತುಂಬ ಖುಷಿ, ಇವಾಗ ವಾಸು ಸೋಫಿಯಾ ಹತ್ರ ಬಂದಿದ್ದಾರಲ್ಲ ಅದಕ್ಕೆ. ಈಗ ಸೋಫಿಯಾ ನೀನು ಹೆಂಡ್ತಿನ ನೀನು ಈ ರೀತಿ ಕಳ್ಕೊತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಅವತ್ತು ನಾನು ಅವಳನ್ನ ನನ್ನ ಜೊತೆ ಕಂಪೇರ್ ಮಾಡ್ಕೊಬಾರ್ದಿತ್ತು ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ.
ಅಷ್ಟಕ್ಕೂ ವಾಸು ಹೆಂಡತಿ ಸುಜಾತನ ಯಾರು ಸಾಯಿಸಿದ್ರು ಅಂದರೆ ಈ ಸೋಫಿಯಾನೇ ಸಾಯಿಸಿದ್ದು. ಯಾಕೆ ಅಂದರೆ ವಾಸುನ ತನ್ನ ಬೆಲೆಗೆ ಬೀಳಿಸ್ಕೊಳ್ಳೋಕ್ಕೆ. ವಾಸುನ ಸೋಫಿಯಾ ಪಡ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಸುಜಾತನ KB ರೆಡ್ಡಿ ಕಡೆಯವ್ರ ಹೆಲ್ಪಿಂದ ಸಾಯಿಸಿರ್ತಾಳೆ ಸೋಫಿಯಾ. ನನಗೆ ಗೊತ್ತು ನೀನಿನ ಫ್ಯಾಮಿಲಿ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸಿದ್ದು, ನನಗೆ ಇಲ್ಲಿ 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 3 ಕಡೆಯಲ್ಲೂ ಕಂಟ್ರೋಲ್ ಇರೋದಕ್ಕೆ ಇವತ್ತು ನಾನು ಈ ಮಟ್ಟಕ್ಕೆ ಬೆಳೆದಿರೋದು ಅಂತ ಹೇಳಿ ಸಾಯಿಸ್ತಾರೆ ಸೋಫಿಯಾನ. ಅದಾದ ನಂತರ CBI ಆಫೀಸರ್ ಮಿತ್ರ ಅವರು ಇನ್ವೆಸ್ಟಿಗೇಷನ್ ಆಫೀಸರ್ ಆದ ಸಾಹುನ ಕರೆಸಿ ಈ ಕೇಸ್ ಬಗ್ಗೆ ಏನೇನು ಇನ್ವೆಸ್ಟಿಗೇಷನ್ ಮಾಡಿದ್ದೀರಾ ಅಂತ ಕೇಳ್ತಿದ್ದಾರೆ. ಸಾಹು ಅವರು ಈ ಕೇಸ್ಗೆ ಸಂಬಂಧಪಟ್ಟ ವರದಿಗಳನ್ನೆಲ್ಲ ಮಿತ್ರ ಅವ್ರಿಗೆ ಕೊಡ್ತಾರೆ. ಹಾಗೆ ಈ ವಾಸು ಮಟ್ಕಾ ಗೇಮ್ನಲ್ಲಿ ಗೆದ್ದಿರೋ ದುಡ್ಡನ್ನೆಲ್ಲ ಸೋಡಾ ಫ್ಯಾಕ್ಟರಿಯಲ್ಲಿ ಬಚ್ಚಿಟ್ಟಿದ್ದಾರೆ ಅಂತ ಮಿತ್ರ ಮತ್ತು ಈ ಸಾಹು ಹೋಗಿ ಸೀಸ್ ಮಾಡ್ತಾರೆ. ಹಾಗೆ ಅಲ್ಲಿರೋ ವಾಚ್ಮ್ಯಾನ್ನ ಕೇಳ್ತಾರೆ. ಈ ವಾಚ್ಮ್ಯಾನ್ ಯಾರು ಅಂದರೆ ಸೋಡಾ ಫ್ಯಾಕ್ಟರಿಯಲ್ಲಿ ದುಡ್ಡನ್ನ ಕಾಯ್ತಾ ಇರೋರು. ಆ ವಾಚ್ಮ್ಯಾನ್ಗೆ ಹೇಳ್ತಾರೆ ಇನ್ನೂ ಈ ಥರ ದುಡ್ಡನ್ನ ಎಲ್ಲೆಲ್ಲಿ ಬಚ್ಚಿಟ್ಟಿದ್ದಾರೆ, ಹಾಗೆ ಈ ಮಟ್ಕಾ ಗೇಮ್ ನಂಬರ್ಸ್ನ ಹೇಗೆ ಎಲ್ಲ ಜಿಲ್ಲೆಗೂ ತಲುಪಿಸ್ತಾರೆ ಅಂತ. ದೇಶದಲ್ಲಿರೋ ದುಡ್ಡೆಲ್ಲ ಈಗ ವಿಶಾಖಪಟ್ಟಣಮಲ್ಲೇ ಇದೆ, ಹಾಗಿದ್ರೆ ಈ ನಂಬರ್ಸ್ನೆಲ್ಲ ಹೇಗೆ ಕಳಿಸ್ತಾರೆ ಎಲ್ಲ ಜಿಲ್ಲೆಗೂ ಅಂತ ಕೇಳ್ತಿದ್ದಾರೆ ಸಾಹು. ದೇಶದಲ್ಲಿರೋ ಎಲ್ಲ ಜಿಲ್ಲೆಗಳಿಗೂ ನಂಬರ್ಸ್ನ ಟ್ರೈನ್ ಹಿಂಭಾಗದಲ್ಲಿ ಬರೆದು ಕಳಿಸ್ತಾರೆ. ಹಾಗೆ ಯಾವ್ಯಾವ ಜಿಲ್ಲೆಗೆ ಟ್ರೈನ್ ಹೋಗಲ್ಲ ಅಂಥ ಜಿಲ್ಲೆಗಳಿಗೆ ಪಾರಿವಾಳಗಳ ಮೂಲಕ ಕಳಿಸ್ತಾರೆ ಅಂತ ಹೇಳ್ತಾರೆ. ಈಗ ಮಿತ್ರ ಅವರು ನಾನಿಬಾಬುಗೆ ಕಾಲ್ ಮಾಡಿ ನೀವು ಫ್ಯಾಕ್ಟರಿಲಿ ಇಷ್ಟೊಂದು ದುಡ್ಡೈತೆ, ಇದೆಲ್ಲ ಬ್ಲ್ಯಾಕ್ ಮನಿ ಅನಿಸುತ್ತೆ, ಇದೆಲ್ಲ ಹೇಗೆ ಬಂತು ನಿಮ್ಮ ಹತ್ರ ಅಂತ ಕೇಳ್ತಿದ್ದಾರೆ. ಹಾಗೆ ನಿಮ್ಮನ್ನ ಅರೆಸ್ಟ್ ಮಾಡಬೇಕು ಅಂತ ಕೂಡ ಹೇಳ್ತಿದ್ದಾರೆ. ವಾಸು ಮಟ್ಕಾ ಗೇಮ್ನ ಮೂಲಕ ದುಡ್ಡು ಸಂಪಾದನೆ ಮಾಡ್ತಿದ್ದಾರಲ್ಲ, ಆ ಟೈಮಲ್ಲಿ ನಾನಿಬಾಬು ರಾಜಕೀಯಕ್ಕೆ ಎಂಟ್ರಿ ಆಗಿ MP ಎಲೆಕ್ಷನಲ್ಲಿ ನಿಂತು MP ಕೂಡ ಆಗಿದ್ದಾರೆ. ಈಗ ಪ್ರೆಸೆಂಟ್ MP ಅವರು. ಈಗ ಈ ನಾನಿಬಾಬು ಅವರು ಮಿತ್ರ ಅವ್ರ ಆಫೀಸಿಗೆ ಬಂದು ಈ ವಾಸು ಇಷ್ಟೊಂದು ಹಣನೆಲ್ಲ ಮಟ್ಕಾದಲ್ಲೇ ಸಂಪಾದನೆ ಮಾಡಿದ್ದು, ಹಾಗೆ ನನಗೆ ಗೊತ್ತಿಲ್ಲದೇ ನನ್ನ ಫ್ಯಾಕ್ಟ್ರಿಲಿನೇ ಇಷ್ಟೊಂದು ಹಣನ ಬಚ್ಚಿಟ್ಟಿದ್ದಾನೆ, ಇದ್ರಲ್ಲಿ ನಂದ್ಯಾವುದು ತಪ್ಪಿಲ್ಲ. ಈಗ ಒಂದು ಡೀಲ್ಗೆ ಬರೋಣ, ನನ್ನ ಹತ್ರ ಇದೇ ಥರ ಸುಮಾರು ಫ್ಯಾಕ್ಟ್ರಿಗಳಿವೆ, ಅದರಲ್ಲೂ ವಾಸು ಇದೇ ಥರ ದುಡ್ಡನ್ನ ಬಚ್ಚಿಟ್ಟಿರ್ತಾನೆ, ನೀವೇನಾದರೂ ನನ್ನ ಕಡೆ ಸಪೋರ್ಟ್ ಮಾಡಿದ್ರೆ, ಅಂದರೆ ನಾನು ವಾಸು ಪಾರ್ಟ್ನರ್ಶಿಪ್ಪಲ್ಲಿ ಇದ್ದಿದ್ದನ್ನು ನೀವೆಲ್ಲೂ ಹೇಳಿಲ್ಲ ಅಂದರೆ ನಾನು ನಿಮಗೆ ಒಂದು ಫ್ಯಾಕ್ಟ್ರಿ, ಅಂದರೆ ಈ ಫ್ಯಾಕ್ಟ್ರಿಲಿ ಇರೋ ದುಡ್ಡನ್ನೆಲ್ಲ ನಿಮಗೆ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಈಗ ಈ ಡೀಲ್ಗೆ ಮಿತ್ರ ಕೂಡ ಒಪ್ಕೋತಾರೆ. ಪೊಲೀಸರು ವಾಸು ಕೂಡಿಟ್ಟು ದುಡ್ಡನ್ನೆಲ್ಲ ಸೀಸ್ ಮಾಡಿದ್ದಾರೆ ಅಂತ ಗೊತ್ತಾಗಿ ವಾಸುಗೂ ಕೂಡ ತುಂಬ ಬೇಜಾರಾಗುತ್ತೆ. ಈ ಕಡೆ ನಾನಿಬಾಬು KB ಹತ್ರ ಹೋಗಿ ನಾವಿಬ್ಬರು ಫ್ರೆಂಡ್ ಆಗೋ ಟೈಮ್ ಆಗಿದೆ, ಅಂದರೆ ಒಂದಾಗೋ ಟೈಮ್ ಆಗಿದೆ, ನಾವಿಬ್ಬರು ಸೇರಿಸ್ಕೊಂಡು ಹೇಗಾದರೂ ವಾಸುನ ಕೊಲ್ಲಬೇಕು, ಯಾಕಂದರೆ ಅವನ ಹತ್ರನೇ ತುಂಬ ದುಡ್ಡಿದೆ, ಅವ್ನು ನನಗೆ ಮೋಸ ಮಾಡಿ ತುಂಬ ದುಡ್ಡನ್ನ ಕೂಡಾಕಿ ನನ್ನ ಫ್ಯಾಕ್ಟರಿಯಲ್ಲೇ ಬಚ್ಚಿಟ್ಟಿದ್ದಾನೆ, ಬಟ್ ನನಗೆ ಗೊತ್ತಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ. ಈಗ ವಾಸು ಮಗಳನ್ನ ಕಿಡ್ನ್ಯಾಪ್ ಮಾಡಿ ವಾಸು ತನ್ನ ಮಗಳನ್ನ ಕಾಪಾಡ್ಕೊಳಕ್ಕೆ ಬಂದಾಗ ಕೊಲ್ಲೋದು ಅಂತ ಡಿಸೈಡ್ ಮಾಡಿಕೊಂಡು ಈ ನಾನಿಬಾಬು ಮತ್ತು KB ರೆಡ್ಡಿ ರೌಡಿಗಳನ್ನ ಬಿಟ್ಟಿದ್ದಾರೆ ಅಲ್ಲಿ. ವಾಸು ರೌಡಿಗಳಿಗೆ ನಿಮ್ಗೆ ಎಷ್ಟು ಹಣ ಬೇಕೋ ಅಷ್ಟು ಹಣನ ನಾನು ಕೊಡ್ತೀನಿ, ನನ್ನ ಮಗಳನ್ನ ಬಿಟ್ಟು ಕಳಿಸಿ ಅಂತ ಹೇಳ್ತಾರೆ. ಅವರು 6 ಲಕ್ಷ ಕೇಳಿದ್ರೆ ಅವ್ರು 60 ಲಕ್ಷ ಕೊಟ್ಟು ಹೇಳ್ತಾರೆ, ನಿಮ್ಮನ್ನು ಕಳಿಸ್ದವ್ರಿಗೆ ನಾನು ಆಲೇ ಸತ್ತೋಗಿದ್ದೀನಿ ಅಂತ ಹೇಳ್ಬಿಡಿ ಅಂತ. ಈ ರೌಡಿಗಳು ನಾನಿಬಾಬು ಮತ್ತು KB ರೆಡ್ಡಿಗೆ ಈ ವಾಸು ಆಗಲೇ ಸತ್ತೋಗಿದ್ದಾನೆ ಅಂತ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಕ್ಲಬ್ಬಲ್ಲಿ ಡ್ಯಾನ್ಸ್ ಮಾಡಿಕೊಂಡು ಎಂಜಾಯ್ ಮಾಡ್ತಿದ್ದಾರೆ ನಾನಿಬಾಬು ಮತ್ತು KB ರೆಡ್ಡಿ. ಈಗ ವಾಸು ತುಂಬ ಕೋಪದಲ್ಲಿ ಹೋಗಿ ಆ ನಾನಿಬಾಬುನ ಶೂಟ್ ಮಾಡಿ ಸಾಯಿಸ್ತಾರೆ. ಹಾಗೆ KBನ ಕೂಡ ಶೂಟ್ ಮಾಡೋಕೆ ಹೋಗ್ತಿದ್ದಾರೆ. ಅಷ್ಟರಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ ಸಾಹು ಇದಾರಲ್ಲ, ಅವ್ರು ಬಂದು ಯುವರ್ ಗೇಮ್ ಇಸ್ ಓವರ್ ವಾಸು, ಅರ್ಜುನ್ ನಿಮ್ಮನ್ನ ಅರೆಸ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ. ವಾಸು ಇದನ್ನೆಲ್ಲ ಕೇಳಿಸ್ಕೋಬೇಕಾದ್ರೆ ಈ ಕಡೆ KB ರೆಡ್ಡಿ ಬಂದು ವಾಸುನ ಶೂಟ್ ಮಾಡೋಕೆ ಹೋಗ್ತಿದ್ದಾರೆ. ಅಷ್ಟರಲ್ಲೇ ಚಿಕ್ಕದ್ರಲ್ಲಿ ವಾಸು ಜೈಲಲ್ಲಿ ಇರಬೇಕಾದ್ರೆ ನೋಡ್ಕೋತಿದ್ರಲ್ಲ ನಾರಾಯಣಮೂರ್ತಿ, ಅವ್ರು ಬಂದು ವಾಸುನ ಕಾಪಾಡ್ತಾರೆ. ಆ ಇನ್ವೆಸ್ಟಿಗೇಷನ್ ಆಫೀಸರ್ ನೀನು ಧರ್ಮದಿಂದ ಆಚೆ ಬದುಕೋಕ್ಕಾಗಲ್ಲ ವಾಸು ಅಂತ ಹೇಳ್ತಾರೆ. ಅದಕ್ಕೆ ವಾಸು ಧರ್ಮನ ಏನು ಧರ್ಮ, ಮನುಷ್ಯಂಗೆ ಬೇಕಾಗಿರೋದನ್ನ ಪಡ್ಕೊಳ್ಳೋದೇ ಧರ್ಮ, ಎಲ್ಲಿವರೆಗೂ ಮನುಷ್ಯನ ಆಸೆಗಳಿಗೆ ಸಾವಿಲ್ವೋ ಅಲ್ಲಿವರೆಗೂ ನನ್ನ ವ್ಯಾಪಾರಕ್ಕೂ ಕೂಡ ಸಾವಿಲ್ಲ ಅಂತ ಹೇಳ್ತಾರೆ. ಅಂದರೆ ಚಟ್ಟದ ಥರ ಇರೋ ಈ ಮಟ್ಕಾ ಗೇಮ್ಗೂ ಕೂಡ ಸಾವಿಲ್ಲ ಅಂತ. ನಿನ್ನಂಥ ಒಳ್ಳೆ ಆಫೀಸರ್ಸಿಂದ ಮಳೆ ಬೆಳೆ ಎಲ್ಲ ಚೆನ್ನಾಗಾದ್ರೆ ನನ್ನಂಥ ಕೆಟ್ಟವರಿಂದ 10 ಜನಕ್ಕೆ ಊಟ ಸಿಗುತ್ತೆ ಅಂತ ಹೇಳ್ತಾರೆ ಸಾಹು. ಮೂವಿ ಮಧ್ಯದಲ್ಲಿ ಸಾಹು ಒಂದು ಚಿಕ್ಕ ಕಥೆನ ಅವ್ರ ಮಗಳಿಗೆ ಹೇಳಿರ್ತಾರೆ. ಅದೇನು ಅಂದರೆ ಒಂದು ದ್ವೀಪ ಇರುತ್ತೆ, ಆ ದ್ವೀಪದಲ್ಲಿ ಒಂದು ಚಿಕ್ಕ ಕುರಿಮರಿ ಮತ್ತು ತಂದೆ ಕುರಿ ತಾಯಿ ಕುರಿ ವಾಸ ಮಾಡ್ತಿರ್ತಾರೆ. ಆ ದ್ವೀಪದಲ್ಲಿ ಏನು ಬೆಳೆಯೋಕ್ಕಾಗಲ್ಲ, ಹಾಗಾಗಿ ಮೀನನ್ನೇ ಹಿಡಿಬೇಕು. ಮೀನನ್ನು ಹಿಡಿದು ಒಂದು ತೋಳ ಹತ್ರ ತೊಗೊಂಡು ಹೋಗ್ಕೊಡ್ಬೇಕು. ಆ ತೋಳ ತನ್ನ ಮನಸ್ಸಿಗೆ ಬಂದಷ್ಟು ಮೀನನ್ನು ಇಟ್ಕೊಂಡು ಇನ್ನು ಮಿಕ್ಕಿದ ಅಲ್ಪ ಸ್ವಲ್ಪದರಲ್ಲಿ ಇವ್ರಿಗೆ ಊಟ ಕೊಡ್ತಿರುತ್ತೆ. ಇದು ತಪ್ಪು ಅಂತ ಕುರಿಮರಿ ತಂದೆ ಕುರಿ ಆ ತೋಳದ ಹತ್ರ ಹೋಗಿ ಕೇಳಿದ್ದಕ್ಕೆ ಆ ತೋಳ ಎಲ್ಲರಿಗೂ ಆಜ್ಞೆ ಮಾಡುತ್ತೆ, ಇವರಲ್ಲಿ ಅವ್ರನ್ನ ಯಾರು ಮಾತಾಡಿಸ್ಬಾರ್ದು, ಅವ್ರ ಫ್ಯಾಮಿಲಿಗೆ ಯಾರು ಊಟ ಕೊಡಬಾರ್ದು ಅಂತ. ಈಗ ಅವ್ರ ಕುಟುಂಬದಲ್ಲಿ ತಂದೆ ಕುರಿ ತಾಯಿ ಕುರಿ ಮತ್ತು ಆ ಚಿಕ್ಕ ಕುರಿಮರಿನೂ ಹಸ್ಕೊಂಡಿರುತ್ತೆ. ಈಚೆ ಹೋಗಿ ಏನಾದರೂ ದುಡ್ಕೊಂಬರೋಣ ಅಂದರೆ ಆ ದ್ವೀಪ ಬಿಟ್ಟು ಹೋಗೋಕ್ಕಾಗಲ್ಲ, ಮತ್ತು ಅಲ್ಲೇ ಏನಾದರೂ ಬೆಳೆಯೋಣ ಅಂದರೆ ಅಲ್ಲಿ ಏನೂ ಬೆಳೆಯೋಕ್ಕಾಗಲ್ಲ. ಈ ತಂದೆ ಕುರಿ ಎಲ್ಲರ ಮನೆ ಬಾಗಿಲಿಗೂ ಹೋಗುತ್ತೆ ಊಟ ಕೊಡಿ ಅಂತ, ಬಟ್ ಯಾರು ಕೊಡಲ್ಲ. ಆ ತೋಳ ತಂದೆ ಕುರಿ ಏನು ಹೇಳಿ ಕಳಿಸಿರುತ್ತೆ ಅಂದರೆ ತಾಯಿ ಕುರಿನ ಒಂದು ರಾತ್ರಿ ಅವ್ರ ಮನೆಯಲ್ಲಿ ಬಿಟ್ಟರೆ ನಿಮ್ಗೆ ಊಟ ಕೊಡ್ತೀನಿ ಅಂತ. ಮರಿ ಕುರಿ ಹಸ್ಕೊಂಡಿರೋದನ್ನ ನೋಡೋಕ್ಕಾಗದೆ ತಾಯಿ ಕುರಿ ಬೇರೆ ವಿಧಿ ಇಲ್ಲದೆ ಅಲ್ಲಿಗೆ ಹೋಗುತ್ತೆ. ಈಗ ಮರಿ ಕುರಿಗೆ ಅರ್ಥ ಆಗುತ್ತೆ ಹಸುವಿನ ಮುಂದೆ ಏನೂ ಇಲ್ಲ, ಹಾಗೆ ಅವ್ರ ತಾಯಿ ಒಂದು ರಾತ್ರಿ ಆ ತೋಳ ಜೊತೆ ಇದ್ದಿದ್ದು ಯಾಕೆ ಅಂತಲೂ ಕೂಡ ಅರ್ಥ ಆಗುತ್ತೆ. ಅದಾದ ನಂತರ ಕುರಿ ಇನ್ನೂ ಕುರಿಯಾಗೇ ಇದ್ರೆ ಎಲ್ಲರೂ ಶೋಷಣೆ ಮಾಡ್ತಾರೆ ಅಂತ ಹುಲಿಯಾಗಿ ಬದಲಾಗುತ್ತೆ. ಅದೇ ಕುರಿಮರಿನೇ ಈ ವಾಸು. ವಾಸು ತುಂಬ ದುಡ್ಡನ್ನ ಸಂಪಾದನೆ ಮಾಡಿ ತುಂಬ ಎತ್ತರಕ್ಕೆ ಬೆಳೆಯೋದೇ ಈ ಮೂವಿಯ ಸ್ಟೋರಿ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ನಿಮ್ಗೆ ಯಾವುದಾದ್ರೂ ಮೂವಿ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.